ಹಾಯ್ ಗೈಸ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಮೈ ಚಾನಲ್. ಸೊ ಗೈಸ್, ನಾನು ಸ್ವಲ್ಪ ದಿನಗಳಿಂದ ಅಂದರೆ 1 ವೀಕ್ ಆರ್ ಮೋರ್ ದೆನ್ 1 ವೀಕ್ ಆಗಿದೆ. ಆವಾಗಿಂದ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಯಾಕಂದರೆ ನಾನು ಡ್ಯೂಟಿಗೆ ಹೋಗಿ ಬಂದು ಅಲ್ಲಿಂದ ಬಂದು ಕ್ವಶನ್ಸ್ ಮತ್ತು ಆನ್ಸರ್ಸ್ನೆಲ್ಲ ಸರ್ಚ್ ಮಾಡಿ ಅದನ್ನು ಟೈಪ್ ಮಾಡಿ ವಿಡಿಯೋ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ. ತುಂಬ ಬರ್ಡನ್ ಅನಿಸ್ತಾ ಇದೆ. ಸೊ ಅದಕ್ಕೆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇಟ್ಸ್ ಓಕೆ. ಇದರಿಂದ ಸ್ಪರ್ಧಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಸೊ ನೀವೆಲ್ಲನೂ ನಾನು ಅಪ್ಲೋಡ್ ಮಾಡಿ ವಿಡಿಯೋಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ನಾನು ನಿಮಗೋಸ್ಕರನಾದರೂ ವಿಡಿಯೋ ಮಾಡಿ ಯೂಸ್ಫುಲ್ ಆಗಿರೋ ಕ್ವಶನ್ಸ್ನ ಅಥವಾ ಕಂಟೆಂಟ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಸೊ ಪ್ರೀವಿಯಸ್ ವಿಡಿಯೋಗಳೆಲ್ಲ ನಾನು ಡಿಸ್ಕಸ್ ಮಾಡಿರೋವಂಥ ಕ್ವಶನ್ಸ್ ಮತ್ತು ಆನ್ಸರ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲೂ ಸಹ ಇನ್ನಷ್ಟು ಕ್ವಶನ್ಸ್ ಮತ್ತು ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. ಇನ್ನೂ ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟು ದಿನದಿಂದ ಯಾರು ವೀಡಿಯೋಸ್ನ ನೋಡ್ಕೊಂಡು ಬರ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಏನಿದೆ ಕಂಟೆಂಟು, ಕ್ವಶನ್ಸ್ ಮತ್ತು ಆನ್ಸರ್ಸ್ ಎಲ್ಲ ಹೇಗಿದೆ ಅಂತ ತಿಳ್ಕೊಬೇಕು ಕ್ಲಿಯರಾಗಿ, ನಿಮಗೆ ಅರ್ಥ ಆಗಬೇಕು ಅಂತ ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಸರಿ, ಸ್ಟಾರ್ಟ್ ಮಾಡೋಣ ಇವತ್ತಿನ ಕಂಟೆಂಟ್ನ, ಇವತ್ತಿನ ವಿಡಿಯೋನ. ಸೊ ಲೆಟ್ಸ್ ಸ್ಟಾರ್ಟ್ ಗೈಸ್. ಇವತ್ತಿನ ಮೊದಲನೇ ಪ್ರಶ್ನೆ, ಜೈನ ಧರ್ಮದ 23ನೇ ತೀರ್ಥಂಕರರು ಯಾರು? ಮೊದಲನೇ ಪ್ರಶ್ನೆ, ಜೈನ ಧರ್ಮದ 23ನೇ ತೀರ್ಥಂಕರರು ಯಾರು? ಉತ್ತರ ಪಾರ್ಶ್ವನಾಥ. ಜೈನ ಧರ್ಮದ 23ನೇ ತೀರ್ಥಂಕರರು ಪಾರ್ಶ್ವನಾಥ ಎಂಬುವರು. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ, ನೋಡೋಣ ಏನಂತ. ಸೆಕೆಂಡ್ ಕ್ವಶನ್, ರಾಜ್ಯಸಭೆ ಸದಸ್ಯರ ಅಧಿಕಾರ ಅವಧಿ ಎಷ್ಟು? ನಮ್ಮ ಎರಡನೇ ಪ್ರಶ್ನೆ, ರಾಜ್ಯಸಭೆ ಸದಸ್ಯರ ಅಧಿಕಾರ ಅವಧಿ ಎಷ್ಟು? ಉತ್ತರ 6 ವರ್ಷ. ರಾಜ್ಯಸಭೆ ಸದಸ್ಯರ ಅಧಿಕಾರ ಅವಧಿ 6 ವರ್ಷಗಳ ಕಾಲ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. ನಮ್ಮ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಭಾರತದ ಪ್ರಥಮ ನಾಗರಿಕ ಯಾರು? ನಮ್ಮ ಮೂರನೇ ಪ್ರಶ್ನೆ, ಭಾರತದ ಪ್ರಥಮ ನಾಗರಿಕ ಯಾರು? ಉತ್ತರ ರಾಷ್ಟ್ರಪತಿ ಅವರು. ಭಾರತದ ಮೊದಲ ನಾಗರಿಕರು ರಾಷ್ಟ್ರಪತಿ ಆಗಿರ್ತಾರೆ. ಓಕೆನಾ? ಅದರಲ್ಲಿ ಭಾರತದ ಪ್ರಥಮ ರಾಷ್ಟ್ರಪತಿ ಅಥವಾ ನೌಕರರು ಯಾರು ಅಂತಂದರೆ ದ್ರೌಪದಿ ಮುರ್ಮು ಅವರು. ಓಕೆನಾ? ಭಾರತದ ಮೊದಲ ನಾಗರಿಕರು ರಾಷ್ಟ್ರಪತಿ ಆಗಿರ್ತಾರೆ. ಅಂಥ ವ್ಯಕ್ತಿ ಯಾರಂದರೆ ದ್ರೌಪದಿ ಮುರ್ಮು ಆಗಿದ್ದಾರೆ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. ಫೋರ್ತ್ ಕ್ವಶನ್, ಭಾರತದ ಪುನರುಜ್ಜೀವನದ ಪಿತಾಮಹ ಯಾರು? ನಾಲ್ಕನೇ ಪ್ರಶ್ನೆ, ಭಾರತದ ಪುನರುಜ್ಜೀವನದ ಪಿತಾಮಹರು ಯಾರು?
ಉತ್ತರ ರಾಜಾರಾಮ್ ಮೋಹನ ರಾಯ್ ಅವರು. ಓಕೆನಾ. ಭಾರತದ ಪುನರುಜ್ಜೀವನದ ಪಿತಾಮಹ ಯಾರಪ್ಪ ಅಂದರೆ ರಾಜಾರಾಮ್ ಮೋಹನ ರಾಯ್ ಅವರು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 5th ಕ್ವಶನ್. ಭಾರತದ ಪ್ರಥಮ ಭಾಷೆ ಆಧಾರಿತ ರಾಜ್ಯ ಯಾವುದು? 5ನೇ ಪ್ರಶ್ನೆ. ಭಾರತದ ಪ್ರಥಮ ಭಾಷೆ ಆಧಾರಿತ ರಾಜ್ಯ ಯಾವುದು? ಉತ್ತರ ಆಂಧ್ರ ಪ್ರದೇಶ. ಓಕೆನಾ. ಭಾರತದ ಭಾಷೆ ಆಧಾರಿತ ರಾಜ್ಯ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 6th ಕ್ವಶನ್. ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು? 6ನೇ ಪ್ರಶ್ನೆ. ಇಲ್ಬರ್ಟ್ ಮಸೂದೆಯನ್ನು ಜಾರಿಗೊಳಿಸಿದವರು ಯಾರು? ಉತ್ತರ ಲಾರ್ಡ್ ರಿಪ್ಪನ್. ಲಾರ್ಡ್ ರಿಪ್ಪನ್ ಎಂಬುವವರು ಇಲ್ಬರ್ಟ್ ಮಸೂದೆಯನ್ನು ಸ್ಥಾಪಿಸಿದ ವ್ಯಕ್ತಿ ಆಗಿದ್ದಾರೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 7th ಕ್ವಶನ್. ಶ್ವೇತಖಂಡ ವಿಜ್ಞಾನಿಗಳ ಖಂಡ ಎಂದು ಯಾವುದಕ್ಕೆ ಕರೆಯುತ್ತಾರೆ? 7ನೇ ಪ್ರಶ್ನೆ. ಶ್ವೇತಖಂಡ ಮತ್ತು ವಿಜ್ಞಾನಿಗಳ ಖಂಡ ಎಂದು ಯಾವುದಕ್ಕೆ ಕರೆಯುತ್ತಾರೆ? ಉತ್ತರ ಅಂಟಾರ್ಟಿಕಾ ಖಂಡ. ಅಂಟಾರ್ಟಿಕಾ ಖಂಡಕ್ಕೆ ಶ್ವೇತಖಂಡ ಮತ್ತು ವಿಜ್ಞಾನಿಗಳ ಖಂಡ ಎಂದು ಸಹ ಕರೆಯಲಾಗುತ್ತದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 8th ಕ್ವಶನ್. ಜಗತ್ತಿನ ಅತಿ ದೊಡ್ಡ ಹಿಮನದಿ ಯಾವುದು? ನಮ್ಮ 8ನೇ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡ ಹಿಮನದಿ ಯಾವುದು? ಉತ್ತರ ಲ್ಯಾಂಬರ್ಟ್ ಹಿಮನದಿ ಎಂಬುದಾಗಿದೆ. ಓಕೆನಾ. ಜಗತ್ತಿನ ಅತಿ ದೊಡ್ಡ ಹಿಮನದಿ ಲ್ಯಾಂಬರ್ಟ್ ಹಿಮನದಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 9th ಕ್ವಶನ್. ಲ್ಯಾಂಬರ್ಟ್ ಹಿಮನದಿ ಎಲ್ಲಿ ಕಂಡುಬರುತ್ತದೆ? 9ನೇ ಪ್ರಶ್ನೆ. ಜಗತ್ತಿನ ಅತಿ ದೊಡ್ಡದಾದಂತಹ ಲ್ಯಾಂಬರ್ಟ್ ಹಿಮನದಿ ಎಲ್ಲಿ ಕಂಡುಬರುತ್ತದೆ? ಉತ್ತರ ಅಂಟಾರ್ಟಿಕಾ ಖಂಡ. ಲ್ಯಾಂಬರ್ಟ್ ಎಂಬುವಂಥ ಜಗತ್ತಿನ ಅತಿ ದೊಡ್ಡ ಹಿಮನದಿ ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುತ್ತದೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 10th ಕ್ವಶನ್. ಬಿಸಿಲೆಕಾಡು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? 10ನೇ ಪ್ರಶ್ನೆ. ಬಿಸಿಲೆ ಎಂಬ ಕಾಡು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ?
ಉತ್ತರ ಇದಕ್ಕೆ ನೀವೇ ಕಮೆಂಟ್ ಮಾಡಿ. ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ, ನನ್ನ ವೀಡಿಯೋಸಲ್ಲಿ ನಿಮಗೆ ಯಾವುದಾದ್ರೂ 1 ಅಥವಾ 2 ಪ್ರಶ್ನೆನ ಕಮೆಂಟ್ಗಂತ ನಿಮಗೆ ಅಂತ ಬಿಟ್ಟಿರ್ತೀನಿ ಚಾಯ್ಸ್ಗೆ ಅಂತ. ಸೊ ಗೊತ್ತಿದ್ದರೆ ಆನ್ಸರ್ ಕಮೆಂಟ್ ಮಾಡಿ, ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, 11th ಕ್ವಶನ್, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಟೆಲಿವಿಷನ್ ಬಂದ ಜಾಗ ಯಾವುದು? 11ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಟೆಲಿವಿಷನ್ ಬಂದ ಜಾಗ ಯಾವುದು? ಉತ್ತರ ಕಲಬುರಗಿ. ಓಕೆನಾ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟೆಲಿವಿಷನ್ ಬಂದ ಜಾಗ ಕಲಬುರಗಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 12th ಕ್ವಶನ್, ಪಾರಾದೀಪ ಬಂದರು ಯಾವ ರಾಜ್ಯದಲ್ಲಿದೆ? 12ನೇ ಪ್ರಶ್ನೆ, ಪಾರಾದೀಪ ಬಂದರು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಉತ್ತರ ಒರಿಸ್ಸಾ ರಾಜ್ಯ. ಓಕೆನಾ. ಪಾರಾದೀಪ ಎಂಬುವಂತಹ ಬಂದರು ಒರಿಸ್ಸಾ ಎಂಬ ರಾಜ್ಯದಲ್ಲಿ ಕಂಡುಬರುತ್ತದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 13th ಕ್ವಶನ್, ಭಾರತದ ಮೊದಲ ಹಸಿರು ಮೈದಾನ ವಿಮಾನ ನಿಲ್ದಾಣ ಯಾವುದು? 13ನೇ ಪ್ರಶ್ನೆ, ಭಾರತದ ಮೊದಲ ಹಸಿರು ಮೈದಾನ ವಿಮಾನ ನಿಲ್ದಾಣ ಯಾವುದು ಅಥವಾ ಎಲ್ಲಿದೆ? ಉತ್ತರ ನಮ್ಮ ಬೆಂಗಳೂರು. ಭಾರತದ ಮೊದಲ ಹಸಿರು ವಿಮಾನ ನಿಲ್ದಾಣ ನಮ್ಮ ಬೆಂಗಳೂರಿನಲ್ಲಿದೆ ಅಥವಾ ನಮ್ಮ ಬೆಂಗಳೂರು ಆಗಿದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಏನಂತ. 14th ಕ್ವಶನ್, ಕೋಟೆಗಳ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ನಮ್ಮ 14ನೇ ಪ್ರಶ್ನೆ, ಕೋಟೆಗಳ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಉತ್ತರ. ಸೊ ಇದಕ್ಕೂ ಕೂಡ ನೀವೇ ಆನ್ಸರ್ನ ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಾಗಿಲ್ಲ ಅಂತ ಅಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. 15th ಕ್ವಶನ್, ಟಾಲೆಮಿ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು? 15ನೇ ಪ್ರಶ್ನೆ, ಟಾಲೆಮಿ ಎಂಬ ವ್ಯಕ್ತಿ ಯಾವ ರಾಜನ ಆಸ್ಥಾನಕ್ಕೆ ಭೇಟಿ ನೀಡಿದನು? ಉತ್ತರ ಗೌತಮಿಪುತ್ರ ಶತಕರ್ಣಿ. ಟಾಲೆಮಿ ಎಂಬ ವ್ಯಕ್ತಿಯು ಗೌತಮಿಪುತ್ರ ಶತಕರ್ಣಿ ಎಂಬ ರಾಜನ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದನು. ಓಕೆನಾ. ಸೊ ಇಷ್ಟೇ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್, ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ನಾನು ಡಿಸ್ಕಸ್ ಮಾಡಿರೋ ಅಂಥ ಕ್ವಶನ್ಸು ಮತ್ತು ಆನ್ಸರ್ಸು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ಥರ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಡೈಲಿ ಡ್ರಾಫ್ಟ್ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಒಳ್ಳೆ ಕಂಟೆಂಟ್ ಜೊತೆ. ಹಾಗೆ ಈ ವಿಡಿಯೋದಲ್ಲಿ ಏನೇನು ಅರ್ಥ ಆಗಿಲ್ಲ ದಯವಿಟ್ಟು ಕೇಳಿ.
ಈ ವಿಡಿಯೋದಲ್ಲಿ ನಾನು ನಿಮಗೆ ಕಮೆಂಟ್ ಮಾಡಿ ಅಂತ ಬಿಟ್ಟಿರೋ ಕ್ವಶನ್ಸ್ಗೆ ಆನ್ಸರ್ ಏನೋ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ನ ಹೇಳ್ತೀನಿ. ಹಾಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕೇಳಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಥರ ಬೇಕು, ನಿಮಗೆ ಯಾವ ಕಂಟೆಂಟ್ ಬಗ್ಗೆ ಕ್ವಶನ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಏನೇನು ಅರ್ಥ ಆಗಿಲ್ಲ ನನಗೆ ಕೇಳಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.